ಇಲ್ಲಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರ ಆಶೀರ್ವಾದ ಮಾಡ್ತೇನೆ. ಇನ್ನು ನಾನು ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಲ್ಲಿ ನನ್ನ ಬಂಧು ಬಳಗದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯ ಮಾಡಿದ್ದಾನೆ. ಅದಕ್ಕಾಗಿ ಭಾಳ ಈಗ ಸಮಯ ಭಾಳ ಆಗಿದೆ. ಅದಕ್ಕಾಗಿ ಮತ್ತೆ ಟೈಮ್ ಸಿಕ್ಕರೆ ನಾಳೆ ಹೇಳೋಣ ಅಂತ ನಾನು ಇವಾಗ ಈ ಸಾಕ್ಷಿಯನ್ನು ಮುಗಿಸುತ್ತೇನೆ. ಆರಕ್ಕೆ ಹೋಗ್ತಾ ಹೋಗ್ತಾ ಇದ್ದೆ. ನಮ್ಮ ಮನೆಯಲ್ಲಿ ವಿಗ್ರಹಗಳು ಭಾಳ ಇದ್ದವು. ನಮ್ಮ ತಾಯಿ ಒಂದು ಕಲ್ಲಿನ ನಾಗಪ್ಪ ಮಾಡಿ ಅದರಲ್ಲಾಗಿ ಬಂದು ನಮ್ಮ ಮನೆಯಲ್ಲಿ ಎಲ್ಲರೂ ಹಾಲಾಗ್ತಿದ್ರು. ಅದು ಒಳಗಡೆ ಜಗಲಿ ಅಂತ ಮಾಡಿ ಅದ್ರ ಮ್ಯಾಗಿಟ್ಟು ಪೂಜೆ ಮಾಡ್ತಿದ್ರು ನಮ್ಮ ತಾಯಿ. ನಾವು ಶುಕ್ರವಾರ ಹಾಕಿ ಉಪವಾಸ ಪ್ರಾರ್ಥನೆಗೆ ಹೋಗ್ತಿದ್ದೆ. ಅದನ್ನು ವಾಕ್ಯ ಕೇಳಿದಂಗೆಲ್ಲ ನನಗೆ ಮನಸ್ಸು ಈ ಫೋಟೋಗಳು ಇದು ಸೈತಾನ್ ಕೆಲಸಗಳು ಎಲ್ಲ ಅದೇ ಒಳ ನಾನು ಇದು ಮಾಡೋದಲ್ಲಿ ವ್ಯರ್ಥಲ್ಲ ಅಂತ ನನ್ನ ಮನೆಗೆ ಅನ್ನಿಸ್ತು. ಆದರೆ ನಮ್ಮ ತಾಯಿ ಭಯಪಟ್ಟು ನಾನು ಅದನ್ನು ತೆಗೆದುಹಾಕಿದ್ದೆ. ಕೆಲವು ದಿವಸ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಹೋಗ್ತಾ 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 ನನ್ನ ಮನಸ್ಸು ಇವನು ತೆಗೆದು ಹಾಕಿ ಕೂಡ ನನ್ನ ಕಸಿ ನಮ್ಮ ತಾಯಿಯವರು ನಮ್ಮ ಮನೆಯವರೆಲ್ಲರೂ ಒಂದು ಸಲ ಊರಿಗೆ ಹೋಗಿದ್ರು. ಅವ್ರು ಊರಿಗೆ ಹೋದಾಗ ನಾವೆಲ್ಲ ನಾಗಪ್ಪನ ಫೋಟೋಗಳು ಮತ್ತು ಕುಂಕುಮ ಭಂಡಾರ ಈಗಿತ್ತು ಎಲ್ಲವನ್ನು ಚೀಲ ಕಟ್ಟಿ ಹಳ್ಳಕ್ಕೆ ಹೋಗಿ ಉಸುಕು ತೋಡಿ ಉಸಿಗಿನಾಗ ತೋದು ಆವಾಗ ಅಯ್ಯರಿಗೆ ಫೋನ್ ಮಾಡಿದೆ. ನಾನು ಬೇಸ್ ಮಾಡಿ ಬಸ್ನ ಕೂಡ ನಾವು ಬಂದು ಮನೆ ಪ್ರಾರ್ಥನೆ ಮಾಡ್ಕೊಂತ ಅವ್ರು ನನಗೆ ಧೈರ್ಯ ಕೊಟ್ಟರು. ಅವತ್ತಿಂದ ನಮ್ಮ ಮನೆಯಲ್ಲಿ ವಿಗ್ರಹಾರಾಧನೆ ದೂರ ಆಗಿದೆ. ನಮ್ಮ ತಾಯಿ ಕೂಡ ರಕ್ಷಣೆ ಹೊಂದು ನಮ್ಮ ಹೆಣ್ಮಕ್ಳು ಕೂಡ ರಕ್ಷಣೆ ಹೊಂದಿದ್ದಾರೆ. ದೇವರಿಗೆ ನಮಗೆ ಸ್ತೋತ್ರ ಬರಲಿ. ಮತ್ತು ಇನ್ನೊಂದು ಒಂದು ಸಾರಿ ನಮ್ಮ 3 ಎಮ್ಮೆಗಳು 9 ದಿವಸ ಕಳೆದೋಗ್ಬಿಟ್ರು. ನಮ್ಮ ಊರಲ್ಲಿ ಜನರು ಎಲ್ಲ ಆಡ್ಕೆ ಕಚ್ಚಿದ್ರು. ಇವರು ಏಸಪ್ಪ ಹೋಗ್ತಾರೆ, ಏಸಪ್ಪ ಬರಲ್ಲ ಎಮ್ಮೆಗಳು ಏಸಪ್ಪ ಅಂದ್ಕ ಚಾಲೆಂಜ್ ಮಾಡಿ ಅವರು ಮಾತಾಡಿದ್ರು. ಅವರು ಕೂಡ ಒಂದು ದಿವಸ ನಮ್ಮ 3 ಜನವೆಲ್ಲ ದನಗಳು ಕಳೆದೋಗ್ಬಿಟ್ರು. ಕಳೆದೋದ್ರೆ ಅವರು ಕೂಡ ಜಲ್ದಿ ಸಿಗಲಿಲ್ಲ, ನಮಗೂ ಕೂಡ ಜಲ್ದಿ ಸಿಗಲಿಲ್ಲ. ನನಗೆ ಹುಡುಕಿ ಅಡುಗೆ ನಮ್ಮ ತಾಯಿ ಮನೆ ಕಟ್ಟ ನೀನು ಹುಡುಕುವಲ್ಲಪ್ಪ ಎಲ್ಲಿದ್ದೇವನಂತ ನಮ್ಮ ಹೆಣ್ಮಕ್ಳು ನಮ್ಮ ತಾಯಿ ಎಲ್ಲ ಅಂತಿದ್ರು. ಅಂದಾಗ ನಾನು ಸುಮ್ಮನೆ ಇವ್ರು ಎದುರಿಗಿದ್ದಂಗೆ ಮತ್ತು ಎಲ್ಲಿಗೆ ಹೋದ್ರೆ ಬೈತಾರ ಅನ್ಕಾಸಿ ನಾನು ಅಡಿಗೆ ಹೋಗಿ ಒಂದು ಗಿಡಗಡೆ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ. ನಾನು ಏಸಪ್ಪ ನಾನಂತ ಆಟಾಡಿದಾಗ ನನ್ನಿಂದ ಹಾಕಲಪ್ಪ, ನೀನೇ ತರಬೇಕು, ನೀನೇ ಅವು ಎಲ್ಲಿದ್ದಾವೆ ಲೋಕದಲ್ಲಿ ಎಲ್ಲ ಓದು ನಿನಗೆ ಗೊತ್ತಿಲ್ಲ ಯಾವುದಿಲ್ಲಪ್ಪ, ನೀನೇ ಅದು ಹೆಂಗನ್ನು ಮಾಡ್ಬೇಕಂತ ನಾನು ಓದಿದ್ದೆ. ಹೋಗೋದ್ನಾಗ ಒಂದು ದಿವಸ ಶುಕ್ರವಾರ ಪ್ರಾರ್ಥನೆ ಇತ್ತು. ನಾನು ಅವ್ರ ಮನೆಗೆ ಆವತ್ತಿದ್ದು ಬೇಡ ಎಲ್ಲೇನೋ ಹೋಗ ನಿಂಬೆಹಣ್ಣು ದಾರ ಅಲ್ಲೆಲ್ಲ ಗಿಡವಾರದಾಗ ತಾತ್ನವ್ರು ಕೊಡ್ತಾರೆ ಅಂತ ಇಂಥ ಗೂಟು ಕಟ್ಟು ಅಂತ ಏನೇನೋ ಜಗ್ಗಿ ಹೇಳಿದ್ರು. ನಾನು ಅವ್ರಿಗೆ ಸುಮ್ಮನೆ ಮಾತಾಡ್ಬಿಡ್ದು ಅಂದ್ಕಾಸಿ ನಮ್ಮ ಅಂದ್ಕಾಸಿ ನಾನು ಹೋಗಿ ಮಂದಿರಕ್ಕೆ ಹೋಗಿ ಕುಂತ್ಕೊಂಡೆ. ಶುಕ್ರವಾರ ದಿವಸ ಅಯ್ಯರು ಪ್ರಾರ್ಥನೆಗಿದ್ದರು, ಎಲ್ಲ ದೊಡ್ಡವ್ರು ಕೂಡ ಇದ್ದಾರೆ. ಅವತ್ತು ನೀನು ಆನೆ ಬಸ್ ಕೂಡ ಅದಕ್ಕೆ ಮಕ್ಕ ಸಪ್ಪಗೈತಲ್ಲ ಅಂತಂದೆ. ಮತ್ತು ನಿನಗೆ ಗೊತ್ತಾತಲ್ಲಯ್ಯ ಮತ್ತು 9 ದಿವಸ ಆಯ್ತು ಎಮ್ಮೆ ಕಳೆದೋಗ್ಯಾವ ಅದಕ್ಕಲ್ಲೇ ಮತ್ತು ಸಿಗುವಲ್ಲ ಮನೆಗೆ ಚಿಂತೆ ಆಗಿಬಿಡ್ತು ಎಲ್ಲರಿಗೆ ಅಂತಂದೆ. ಅಂದಾಗ ಅವರು ಇವತ್ತು ಬರ್ತಾವ ಅಂತ ಕಾಯಿಸಿ ಸೌಲನ ಕತ್ತೆಗಳು ಕಳೆದಾಗ ಸಿಕ್ಕಿದವು ಅಂತ ವಾಕ್ಯ ತೆಗೆದು ತೋರಿಸಿ ನಮ್ಗೆ ಯಾವತ್ತು ಪ್ರಾರ್ಥನೆ ಮಾಡಿದ್ರು. ಈಗ ನಾವು 7 ತಾಸು ಪ್ರಾರ್ಥನೆಯಲ್ಲಿ ಇದ್ದೇವೆ, ಎಮ್ಮೆಗಳು ಬಂದಿದ್ದೇವೆ ಅಂತ ನಮ್ಮ ಮನೆಯವರು ಫೋನ್ ಮಾಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.